4 ರಿಂದ 5 ಕೋಟಿ ವೆಚ್ಚದಲ್ಲಿ ಹರಿಹರದ ಮುಖ್ಯ ರಸ್ತೆಯ ಅಕ್ಕಪಕ್ಕದಲ್ಲಿ ಫುಟ್ಪಾತ್ ಮತ್ತು ವಾಕ್ಪಾತ್ ಕಾಮಗಾರಿ ನಡೆಯುತ್ತದೆ. ಆದರೆ ಬೀದಿ ಬದಿ ವ್ಯಾಪಾರಿಗಳು ಇದನ್ನು ಆವರಿಸಿಕೊಂಡು ವ್ಯಾಪಾರ ಮಾಡುತ್ತಿದ್ದಾರೆ. ಅವರನ್ನು ಬೇರೆಡೆ ಸ್ಥಳಾಂತರ ಮಾಡುವಂತೆ ಶಾಸಕ ಬಿಪಿ ಹರೀಶ್ ಕೂಡಲೇ ಅವುಗಳನ್ನು ತೆರವು ಮಾಡುವಂತೆ ನಗರಸಭೆ ಪೌರಾಯುಕ್ತರಿಗೆ ಸೂಚಿಸಿದರು. ಹರಿಹರ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸಾರ್ವಜನಿಕರ ಕುಂದುಕೊರತೆ ಸಭೆಯಲ್ಲಿ ಮಾತನಾಡಿದ ಶಾಸಕರು, ಬೀದಿ ಬದಿ ವ್ಯಾಪಾರಸ್ಥರಿಗೂ ತೊಂದರೆಯಾಗದಂತೆ ಹಾಗೂ ನಗರವು ಸುಂದರವಾಗಿ ಕಾಣುವಂತೆ ಅವರಿಗೆ ಸೂಕ್ತವಾದ ಸ್ಥಳವನ್ನು ಗುರುತಿಸಿ ಸ್ಥಳಾಂತರಿಸಲು ಅಧಿಕಾರಿಗಳಿಗೆ ಸೂಚಿಸಿದರು. ಹರಪನಹಳ್ಳಿ ರಸ್ತೆಯ ರೈಲ್ವೆ ಕೆಳಸೇತುವೆಯ ರಸ್ತೆಯಲ್ಲಿ ಮಳೆಗಾಲದಲ್ಲಿ ನೀರು ಸರಾಗವಾಗಿ ಹರಿಯದೆ ಸಾರ್ವಜನಿಕರು ಹಾಗೂ ವಾಹನ ಸವಾರರಿಗೆ ತೀವ್ರವಾದ ತೊಂದರೆಯಾಗುತ್ತಿದೆ. ದೊಡ್ಡ ಮಳೆ ಬಂದು ನೀರು ನಿಂತರೆ ದೊಡ್ಡ ಸಮಸ್ಯೆಯಾಗುತ್ತದೆ. ಇದರ ತೀವ್ರತೆ ಅಧಿಕಾರಿಗಳಿಗೆ ಅರ್ಥವಾಗುತ್ತಿಲ್ಲವೇ ಎಂದು ತರಾಟೆ ತೆಗೆದುಕೊಂಡರು. ಸಭೆಯಲ್ಲಿ ತಹಶೀಲ್ದಾರ್ ಸಂತೋಷ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ್, ನಗರಸಭೆ ಪೌರಾಯುಕ್ತೆ ಈರಮ್ಮ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪಟೇಲ್ ಬಡವಡೆ, ಆಶ್ರಯ ಕಾಲೋನಿ ಅಲ್ಲೆಲ್ಲ ರಸ್ತೆ ಒಳಗೆ ಚರಂಡಿ ಎಲ್ಲ ಆಗಬೇಕು. ಈಗಿನ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳಿಗೂ ಕಷ್ಟ. ನಿಮಗೆ ರೋಷ ಇದೆ, ಏನಪ್ಪ ನಗರಸಭೆಯವರು ಏನೂ ಮಾಡಿಲ್ಲ ಅಂತೇಳಿ. ಅವರು ಕೂಡ ಏನು ಮಾಡದೇ ಇರ್ತಕ್ಕಂಥ ಪರಿಸ್ಥಿತಿ ಬಂದಿದ್ದಾರೆ. ಇರೋದರಲ್ಲಿ ಒಳ್ಳೇದು ಮಾಡ್ತಕ್ಕಂಥ ಕೆಲಸ ಮಾಡೋಣ. ಇವತ್ತು ಮೊದಲನೇದಾಗಿ ಈ ನಗರ ಸುಂದರವಾಗಿ ಕಾಣಲಿಕ್ಕೆ ಬೀದಿ ಬದಿ ವ್ಯಾಪಾರಿಗಳನ್ನು ಎಲ್ಲಾದರೂ ಒಂದು ಕಡೆ ಶಿಫ್ಟ್ ಮಾಡಬೇಕು. ಮುಖ್ಯ ರಸ್ತೆಗಳು ಹರಿಹರಕ್ಕೆ ಗೌರವ ಬರೋ ರೀತಿಯಲ್ಲಿ ಮುಖ್ಯ ರಸ್ತೆಗಳನ್ನು ಕಾಣಿಸ್ಬೇಕು ಅಂತಕ್ಕಂಥ ಸಲಹೆ ಬಂದಿದೆ. ಅದ್ರ ಬಗ್ಗೆ ಕೂಡ ಅಧಿಕಾರಿಗಳ ಜೊತೆ ಆದಷ್ಟು ಬೇಗ ಸೇರಿ ಚರ್ಚೆ ಮಾಡ್ತೀವಿ. ಇನ್ನು ಅಂಡರ್ ಬ್ರಿಡ್ಜ್ ರಿಪೇರಿ, ಅದು ಭಾಳ ಜನಕ್ಕೆ ಗೊತ್ತಿಲ್ಲ. ಅಕಸ್ಮಾತ್ ಏನಾದರೂ ಅಲ್ಲಿ UGT ಒಡೆದು ಏನೋ ಅನಾಹುತ ಆದರೆ ಭಾಳಷ್ಟು ಸಂಚಾರಕ್ಕೆ ತೊಂದರೆ ಆಗ್ತದೆ. ಬರೀ ಹರಿಹರದವ್ರಿಗಲ್ಲ, ನಮ್ಮ ಕರ್ನಾಟಕದ ಅರ್ಧ ಕರ್ನಾಟಕದ ಜನತೆಗೆ ತೊಂದರೆ ಆಗ್ತದೆ. ಅದ್ರ ಬಗ್ಗೆ ರೈಲ್ವೆ ಇಂಜಿನಿಯರ್ಗಳು ಕೂಡ ನಾನು ಮಾಡಿಸ್ಕೊಡ್ತೀವಿ ಎಂದಿದ್ದಾರೆ. ಅದನ್ನು AWE, PWD ಮತ್ತು ನಗರಸಭೆಯವರು, ನಾನು ಜಿಲ್ಲಾಧಿಕಾರಿಗಳು ಕೂಡ ನಾನು ಇವಾಗ ಮಾತಾಡ್ತೀನಿ. ಮಾತಾಡಿಬಿಟ್ಟು ನೀವು ರೈಲ್ವೆ ಇಲಾಖೆಯವ್ರಿಗೆ ಹೇಳಿ ಆದಷ್ಟು ಬೇಗ ಅಂಡರ್ ಬ್ರಿಡ್ಜ್ ಕೆಳಗಡೆ ಇರ್ತಕ್ಕಂಥ ಡ್ರೈನೇಜ್ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾನು ಹೇಳ್ತೇನೆ. ಅದರ ಜೊತೆ ಮುಖ್ಯವಾಗಿ ತರಕಾರಿ ಮಾರ್ಕೆಟನ್ನು ತಹಶೀಲ್ದಾರ್ ಅವರು ಇವತ್ತು ಸೋಮವಾರ, ಬುಧವಾರ ಸಂತೆ ಇರೋದರಿಂದ ಮಂಗಳವಾರ ನಾಳೆ ಸಂತೆ ಇದೆ. ನಾಳೆ ಸಂತೆ ಇಲ್ಲಾಗಲಿ, ಮುಂದಿನ ಸಂತೆ ಯಾವುದೇ ಕಾರಣಕ್ಕೂ APMC ಶಿಫ್ಟ್ ಮಾಡೋಣ. ಏನು ತೊಂದರೆ ಬರುತ್ತೆ ನೋಡಿ, ಮುಂದಿನ ತೀರ್ಮಾನ ತೆಗೆದುಕೊಳ್ಳೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಒಂದು ರೀತಿಯಾದಂಥ ತೀರ್ಮಾನ ಆಗಿದೆ. ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಉತ್ತಮವಾದಂಥ ಸ್ಥಳವನ್ನು, ಯಾಕೆಂದರೆ ಅವರು ಕೂಡ ನಾವು ಅವರ ಹೊಟ್ಟೆ ಮೇಲೆ ಅವ್ರು ಕಳ್ತನ ಮಾಡಬೇಕಾಗತ್ತೆ. ಅವರ ಒಂದು ಜೀವನವನ್ನು ಕೂಡ ನಾವು ನೋಡಬೇಕಾಗಿರೋದ್ರಿಂದ ಅದನ್ನು ಕೂಡ ಸ್ಥಳ ಪರಿಶೀಲನೆ ಮಾಡಿ ಬೀದಿ ಬದಿ ಬೇಡ ಅಂತೇಳಿ ಅವರಿಗೆ ಉತ್ತಮವಾದಂಥ ನಿವೇಶನವನ್ನು ಊರ ಮಧ್ಯದಲ್ಲೇ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥ ತೀರ್ಮಾನ ಇದಾಗಿದೆ. ಇದರ ಜೊತೆ ಭಾಳಷ್ಟು ನಗರದ ಕೆಲವು ಪ್ರದೇಶದಲ್ಲಿ ಚರಂಡಿ ಸಮಸ್ಯೆಯನ್ನು ಹೇಳಿದ್ದಾರೆ. ಈ ಎಲ್ಲ ಸಮಸ್ಯೆಯನ್ನು ನಗರಸಭಾ ಇಂಜಿನಿಯರು, ಆಯುಕ್ತರು ಸಂಪೂರ್ಣವಾಗಿ ಗಮನದಲ್ಲಿಟ್ಕೊಂಡು ಇನ್ನು 4-5 ದಿನದೊಳಗೆ, ಏಕೆಂದರೆ ಇನ್ನು ಮಳೆಗಾಲ ಪ್ರಾರಂಭ ಆಗ್ತದೆ, ಮತ್ತು ದೊಡ್ಡ ಮಳೆಗಳು ಬಂದಂಥ ಸಂದರ್ಭದಲ್ಲಿ ತೊಂದರೆ ಆಗ್ತದೆ. ಅದಕ್ಕಿಂತ ಮುನ್ನ ನಾವು ತಯಾರಿರಬೇಕು. ಅದ್ರ ಜೊತೆ ಕುಡಿಯೋ ನೀರಿಗೂ ಕೂಡ ಗಮನ ಹರಿಸ್ಬೇಕು. ಹಾಗಾಗಿ ಬರುವ ಸೋಮವಾರ ಈಗೇನು ಯಾವ ಪ್ರದೇಶದಲ್ಲಿ ಸಾರ್ವಜನಿಕರು ತಮ್ಮ ಕುಂದುಕೊರತೆ ಹೇಳಿದ್ದಾರೆ, ಅದರ ಎಷ್ಟು ಮಟ್ಟಿಗೆ ನೀವು ಅಟೆಂಡ್ ಮಾಡಿದ್ದೀರಿ ಅಂತಕ್ಕಂಥದ್ದನ್ನ ಮುಂದಿನ ಸೋಮವಾರ ಆ ಸ್ಥಳದಲ್ಲಿ, ನಾನು ಇವಾಗಲೇ ನಾಳೆ ಬೆಳಗ್ಗೆ ಬಂದು ನೋಡಿದರೆ ತಪ್ಪಾಗ್ತದೆ, ಒಂದು ವಾರ ಸಮಯ ಕೊಡ್ತೀವಿ. ಅವ್ರಿರ್ತಕ್ಕಂಥ ಸಮಸ್ಯೆಗಳನ್ನು ಅವ್ರು ಕೇಳ್ತಾರೆ. ಅವ್ರಿಗೆ ರಸ್ತೆ ಆಗಬೇಕು, ಚರಂಡಿ ಆಗಬೇಕು, ಲೈಟು, ಅವ್ರಿಗೆ ಆಸೆ ಇದೆ. ಆದರೆ ಅದನ್ನು ಈಡೇರಿಸ್ತಕ್ಕಂಥ ಶಕ್ತಿ ನಿಮಗಿದೆ ಇಲ್ಲ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಆದರೆ ಯಾವ ಕೆಲಸ ಮಾಡ್ಬೋದು ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಮುಂದಿನ ವಾರ, ಇದೇ ಸೋಮವಾರ
ನಾವು ಸ್ಥಳ ಪರಿಶೀಲನೆ ಮಾಡ್ತೀವಿ. ಅಷ್ಟೊತ್ತಿಗೆ ಹೆಚ್ಚು ಸಮಸ್ಯೆಗಳನ್ನು ನಿವಾರಿಸ್ತಕ್ಕಂಥ ಕೆಲಸ ಮಾಡಿರಿ ಅಂತೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇನೆ.